ಏನೆಲ್ಲ ಬೆಳೆದಿದ್ದೀರಾ ಇವಾಗ ನೀವು ಈ ಸದ್ಯಕ್ಕೆ? ಅಡಿಕೆನಲ್ಲಿ ನಾವು ಇಂಟರ್ ಕ್ರಾಪ್ಗೆ ಈಗ ಏಲಕ್ಕಿ ಮಾಡಿದ್ದೀವಿ. ನಮ್ಮ ತುಮಕೂರು ಡಿಸ್ಟಿಕ್ನಲ್ಲಿ 40ರಿಂದ 43ವರೆಗೂ ತಾಪಮಾನ ತಲುಪಿದೆ. ಈ ತಾಪಮಾನದಲ್ಲಿ ಏಲಕ್ಕಿ ಬರುತ್ತಾ? 30 ಡಿಗ್ರಿ ಇಲ್ಲ 32 ಡಿಗ್ರಿ ಒಳಗಡೆ ಟೆಂಪ್ರೇಚರ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ನೀರನ್ನ ಹೆಂಗೆ ಕೊಡ್ತೀರಾ ಗಿಡಕ್ಕೆ ಅದ್ರ ಮೇಲೆ ಆ ವಾತಾವರಣ ತಂಪಾಗಿ ಇಟ್ಕೋಬೇಕಾ ಬಿಸಿ ಆಗುತ್ತೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ನಾವು ಚೆಕ್ ಮಾಡೋಕ್ಕೆ ಅಂತ ಹಾಕಿದ್ವಿ. ಇದು 1 ವರ್ಷದ ಗಿಡ ಇಷ್ಟು ಬಂದಿದೆ ಗ್ರೋತ್. ಇದು ಕರೆಕ್ಟಾಗಿ ನವಂಬರ್ಗೆ 1 ಇಯರ್ ಇದಕ್ಕೆ. ಅವರೇಜ್ ಇಟ್ಕೊಳ್ಳಿ 250 ಗ್ರಾಮ್ ಅಂದ್ಕೊಂಡ್ರು ನಮ್ದು 400 ಗಿಡ ಇದೆ. 1 ಕ್ವಿಂಟಲ್ ಆಯಿತು. ಇವತ್ತು ಮಾರ್ಕೆಟ್ ಬಂದು 3-3.5 ಸಾವಿರ ಇದೆ. ಕಳಪೆ ರೇಟ್ 2.5 ಸಾವಿರ ಇಟ್ಕೊಂಡ್ರೆ 2.5 ಲಕ್ಷ ಇವತ್ತಿನ ಮಾರ್ಕೆಟ್ ಪ್ರೈಸ್. 1 ಎಕರೆ ಅಡಿಕೆ ದುಡ್ಡು ಇದು ಅಡಿಕೆ ಒಳಗಡೆನೆ ತೆಗಿತಾರೆ, ಒಳಗಡೆನೆ ಬರುತ್ತೆ. ನನಗೆ ಅಷ್ಟು ಬಂದಿದೆ. ಪ್ಲಸ್ ಅದರಲ್ಲೂ ನಮ್ದು ತೋಟದಲ್ಲಿ ತುಂಬಾ ಗ್ರೋತಿಂಗ್ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ನಾವು ಕೆಮಿಕಲ್ ಯೂಸ್ ಮಾಡಲ್ಲ, ಟೋಟಲಿ ಆರ್ಗ್ಯಾನಿಕ್. ಬರೀ ಏಲಕ್ಕಿಯಿಂದ ದುಡ್ಡು ಮಾಡ್ತಲ್ಲ, ಇದನ್ನ ಕನ್ನ ಮಾರ್ಬಿಟ್ಟು ಬೇರೆ ದುಡ್ಡು ಮಾಡ್ತಾ ಇದ್ದೀರಾ? ಓಕೆ, ಇವತ್ತಿನ ಮಾರ್ಕೆಟ್ ರೇಟ್ 80 ರೂಪಾಯಿ 85 ರೂಪಾಯಿ ತನಕ ಇದೆ. ಸಕ್ಕತ್ತಾಗಿದೆ ಟೇಸ್ಟ್. ಹೌದು, ಒಣಗಿರೋದ್ಕಿಂತ ಹಸಿದು ತುಂಬಾ ಟೇಸ್ಟ್ ಬರುತ್ತೆ. ಹಸಿದು ಈ ಮಲೆನಾಡಲ್ಲಿ ಸಕ್ಸಸ್ ಆಗಿದ್ದೀವಿ ಅಂತ ಹೇಳ್ಬೋದು ಅಷ್ಟೇ ಫೈನಲಿ. ಪ್ರೀತಿಯ ಸಮಸ್ತ ಮಣ್ಣಿನ ಮಕ್ಕಳಿಗೆ ಕನ್ನಡ ಫಾರ್ಮರ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ. ಏಲಕ್ಕಿ ಅಂತ ಬಂದರೆ ಕ್ಯಾಪಿಟಲ್ ಆಫ್ ಇಂಡಿಯಾ ಏಲಕ್ಕಿಗೆ ಕೇರಳ ಇದೆ. ಅದನ್ನು ಹೊರತುಪಡಿಸಿದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಲೆನಾಡು ಭಾಗದಲ್ಲಿ ಬೆಳೀತಾರೆ. ಆದರೆ ಇದನ್ನು ಅರೆಮಲೆನಾಡು ಭಾಗದಲ್ಲೂ ಬೆಳಿಬೋದಾ ನಿಜವಾಗ್ಲೂ? ಯಾಕಂದರೆ ಏಲಕ್ಕಿಗೆ ಅತಿ ಹೆಚ್ಚು ತೇವಾಂಶ ಬೇಕಾಗಿದೆ. ಆದರೆ ಇಲ್ಲೊಬ್ಬ ಯುವ ರೈತ ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಕೂಡ ಬೆಳೆದಿದ್ದಾರೆ. ನಿಜವಾಗ್ಲೂ ಬೆಳೆ ಬಂದಿದೆಯಾ? ಬನ್ನಿ ಚೆಕ್ ಮಾಡೋಣ, ಅವ್ರನ್ನೇ ಮಾತಾಡ್ಸೋಣ. ಪಾರ್ಥವ್ರೆ ನಮಸ್ತೆ. ನಮ್ಮ ಕನ್ನಡ ಫಾರ್ಮರ್ ಚಾನಲ್ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಡಿ. ಸರ್, ನನ್ನ ಹೆಸರು ಪಾರ್ಥರಾಜ್ ಅಂತ ಹೇಳ್ಬಿಟ್ಟು, ನಮ್ಮದು ಮಾವನಹಳ್ಳಿ, CS ಪುರ ಹೋಬಳಿ, ಗುಬ್ಬಿ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಏನೆಲ್ಲ ಬೆಳೆದಿದ್ದೀರಾ ಇವಾಗ ನೀವು ಈ ಸದ್ಯಕ್ಕೆ? ಸದ್ಯಕ್ಕೆ ನಮ್ಮ ತೋಟದಲ್ಲಿ ಸರ್ ಅಡಿಕೆ ಮೇಜರು. ಮೊದಲನೇದಾಗಿ ಅಡಿಕೆನಲ್ಲಿ ನಾವು ಇಂಟರ್ ಕ್ರಾಪ್ಗೆ ಈಗ ಏಲಕ್ಕಿ ಮಾಡಿದ್ದೀವಿ. ಏಲಕ್ಕಿದು ವೆರೈಟಿ ಬಂದು ನಲ್ಲೆಣ್ಣೆ ಗ್ರೀನ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಆ ಒಂದು ವೆರೈಟಿ ಮಾಡಿದ್ದೀವಿ. ಆಲ್ಮೋಸ್ಟ್ 2 ವರ್ಷ ಆಯಿತು. ಈಡ್ ಚೆನ್ನಾಗಿದೆ, ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ಬೇರೆ ಮಾಡಬೇಕು ಅಂತಿದೆ. ಬಟ್ ಇವಾಗ ಇದೊಂದು ಟ್ರೈ ಮಾಡೋಣ ಅಂತ ಮಾಡಿದ್ವಿ, ಚೆನ್ನಾಗಿದೆ. ನೆಕ್ಸ್ಟ್ ಬೇರೆ ಕ್ರಾಪಿಗೆ ಹೋಗ್ಬೇಕು. ಇವಾಗ ಏಲಕ್ಕಿ ಬೆಳೆದಿದ್ದೀರಾ, ಸರ್ಕಾರದಿಂದ ಇದಕ್ಕೇನಾದರೂ ನಿಮಗೆ ಹಣಕಾಸಿನ ವ್ಯವಸ್ಥೆ ಏನಾದರೂ ಮಾಡ್ತಾ ಇದ್ದಾರಾ? ಸರ್, ಸರ್ಕಾರದಿಂದ ಇದೆ ಅಂತ ಹೇಳ್ತಾರೆ, ಬಟ್ ನಾನೇನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಅದು ಏನಾಗುತ್ತೆ ಅಂದರೆ ಜಾಗಗಳು ಜಾಸ್ತಿ ಇದ್ದಾಗ ನಮಗೆ ಡಾಕ್ಯುಮೆಂಟೇಷನ್ ಇನ್ನೊಂದು ಮತ್ತೊಂದು ಕೊಡೋದಕ್ಕೆ ಈಸಿ ಆಗುತ್ತೆ. ಈ ಜಾಗ ಕಮ್ಮಿ ಆದಾಗ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ. ನೆಗ್ಲೆಕ್ಟ್ ಮಾಡ್ತಾ ಇರೋದಕ್ಕಿಂತ ನಾನು ಟ್ರೈ ಮಾಡೋಕೆ ಹೋಗಿಲ್ಲ ಅಷ್ಟೇ. ಏಲಕ್ಕಿನ ತಂಪು ಇರೋ ಪ್ರದೇಶದಲ್ಲಿ ಮಾತ್ರ ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ತುಮಕೂರು ಡಿಸ್ಟಿಕ್ನಲ್ಲಿ ಕಳೆದ ಬಾರಿ ನೋಡಿದ್ರೆ 40ರಿಂದ 43ವರೆಗೂ ತಾಪಮಾನ ತಲುಪಿದೆ. ಈ ತಾಪಮಾನದಲ್ಲಿ ಏಲಕ್ಕಿ ಬರುತ್ತಾ? ಸರ್, ಏಲಕ್ಕಿ ಬರುತ್ತೆ, ಬರಲ್ಲ ಅಂತಲ್ಲ. ಅದು ಏನಂದರೆ ಒಂದು ಆಲ್ಮೋಸ್ಟ್ ನಮಗೊಂದು 30 ಡಿಗ್ರಿ ಇಲ್ಲ 32 ಡಿಗ್ರಿ ಒಳಗಡೆ ಟೆಂಪ್ರೇಚರ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈಗ 43 ಡಿಗ್ರಿ ಯಾವಾಗ ಹೋಗುತ್ತೆ, ನಾವು ಈಚೆ ಬಿಸಿಲಿಗೆ ಹೋದಾಗ ಅಷ್ಟು ಟೆಂಪ್ರೇಚರ್ ಬರುತ್ತೆ. ಒಂದು ಅಡಿಕೆ ಒಳಗಡೆ ಇರೋದ್ರಿಂದ ಆಲ್ಮೋಸ್ಟ್ ನಮಗೊಂದು 60ರಿಂದ 70% ನೆರಳು ಬಂದೇ ಬರ್ತದೆ. ಆ ನೆರಳಲ್ಲಿ ನಾವು 30 ಡಿಗ್ರಿ ಮೇಂಟೈನ್ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ವಾಟರ್ ಮ್ಯಾನೇಜ್ಮೆಂಟು, ನೀವು ನೀರನ್ನ ಹೆಂಗೆ ಕೊಡ್ತೀರಾ ಗಿಡಕ್ಕೆ ಅದ್ರ ಮೇಲೆ ಆ ವಾತಾವರಣ ತಂಪಾಗಿ ಇಟ್ಕೋಬೇಕಾ ಬಿಸಿ ಆಗುತ್ತೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಹಾಗಾದ್ರೆ ನಿಮ್ಮ ಪ್ರಕಾರ ತಂಪಾಗಿದ್ರೆ ಎಲ್ಲಿ ಬೇಕಾದ್ರೂ ಬೆಳೆಸ್ಬೋದು? ತಂಪಾಗಿದ್ರೆ ಎಲ್ಲಿ ಬೇಕಾದ್ರೂ ಬೆಳಿಬೋದು. ನಾನು ಹೇಳಿದಾಗ ಒಂದು ಅವರೇಜು ಒಂದು 30 ಡಿಗ್ರಿ ಎಕ್ಸಾಕ್ಟಾಗಿ ಅಷ್ಟೇ ಅಂತಲ್ಲ, ಒಂದು 30 ಡಿಗ್ರಿ ಒಳಗಡೆ ಇದ್ರೆ ಬರುತ್ತೆ ಅಂತ ನಾನು ಕೇಳಿರೋದು. ಬಟ್ ನಮ್ದು ಬಂದಿದೆ, ಆ ಟೆಂಪ್ರೇಚರಲ್ಲಿ ನಮ್ದು ಬಂದಿದೆ. ಬಟ್ ಕೆಲವರು ಸೈಂಟಿಫಿಕ್ ಆಗಿ ಇಷ್ಟೇ ಇರಬೇಕು ಅಂತ ಹೇಳ್ತಾರೆ, ಬಟ್ ಸೈಂಟಿಫಿಕ್ ಆಗಿ ನನಗೆ ಗೊತ್ತಿಲ್ಲ. ಆಕ್ಚುಲಿ ಅಡಿಕೆನೆಲ್ಲ ಮಲೆನಾಡು ಭಾಗದಲ್ಲೇ ಜಾಸ್ತಿ ಬೆಳೀತಾ ಇದ್ರು. ಇವಾಗ ಸೈಂಟಿಫಿಕ್ ಅನ್ಕೊಂಡಿದ್ರೆ ನಮ್ಮ ತುಮಕೂರಲ್ಲಿ ಬೆಳೆಯಕ್ಕಾಗಲ್ಲ. ಸೊ ಅದರಿಂದ ಸೈಂಟಿಫಿಕ್ ಅನ್ಕೊಂಡ್ರೆ ಏನು ರೈತರು ಬೆಳೆಯಕ್ಕಾಗಲ್ಲ. ಬೆಳೆದಿದ್ದೀರಾ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ ಯಾವ ರೀತಿ ನೀವು ಗಿಡನೆಲ್ಲ ಆಯ್ಕೆ ಮಾಡ್ಕೊಂಡ್ರಿ, ಎಲ್ಲಿಂದ ತಗೊಂಬಂದ್ರಿ? ಸರ್, ಇದು ಗಿಡಗಳೆಲ್ಲ ನಾವು ಆಯ್ಕೆ ಮಾಡಿದಾಗ 2 ವರ್ಷದ ಹಿಂದೆ ಈ ನಮ್ಮ ಲೋಕಲ್ ವೆರೈಟಿಗಳಿದೆ. ಸಕಲೇಶ್ಪುರದ್ದು ಇದೆ, ತುಂಬ ವೆರೈಟಿ ಇದೆ. ಸಕಲೇಶ್ಪುರದ್ದು 1, 2, 3, 4 ಅಂತ ಅದು ನಂಬರ್ಗಳಿದೆ. ಬಟ್ ಅದೆಲ್ಲ ಏನಾಗುತ್ತೆ ಅಂದರೆ ಆ ಬಳ್ಳಿಗಳು ನೆಲದಲ್ಲಿ ಹೋಗುತ್ತೆ. ನಾನು ಯೋಚನೆ ಮಾಡಿದಾಗ ನೆರಳಲ್ಲಿ ಅಂದರೆ ಮೇಂಟೆನೆನ್ಸು ಕಡಿಮೆನೇ. ಅದು ಓಕೆ, ಮೇಂಟೆನೆನ್ಸ್ ಕಡಿಮೆ. ಬಟ್ ನೆಲದಲ್ಲೇ ಹೋದ್ರೆ ಏನಾಗುತ್ತೆ ಅಂದರೆ, ಈಗ ನಾವು ನೀರು ಬಿಡ್ತೀವಿ, ಅವಾಗ ಸ್ವಲ್ಪ ಅದೇನಾದ್ರು ಮಾಯಿಶ್ಚರ್ ಆಗಿ ಬೂಸ್ಟ್ ಬಂದು ಫಂಗಸ್ ಆಗುತ್ತೆ, ವೇಸ್ಟ್ ಆಗುತ್ತೆ. ಅದು ಬೇಡ ಅಂತ ಇದು ಮಾಡಿದಾಗ ಮತ್ತೆ ಯಾವ್ದು ಮಾಡ್ಬೋದು ಅಂತಾಗ ನಮಗೆ ನಲ್ಲೆಹಣ್ಣಿ ಅಂತ ಒಂದು ಐಡಿಯಾ ಬಂತು. ನಲ್ಲೆಹಣ್ಣಿ ಅಂತ ವಿಚಾರಿಸಿದಾಗ ಇದು ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ, ಸ್ಟೆಂಬೋರ್ ಬರುತ್ತೆ, ಕೊಳೆ ರೋಗ ಬರುತ್ತೆ ಅಂತ ಹೇಳಿದ್ರು. ಕೊಳೆ ರೋಗ ಅಂದ್ರೆ ಎಲ್ಲಿ ಬರುತ್ತೆ ಅಂತ ಸರ್ಚ್ ಮಾಡಿದಾಗ ಅದು ಅತಿಯಾಗಿ ಎಲ್ಲಿ ಮಳೆ ಬೀಳ್ತದೆ ಅಲ್ಲಿ ಬರ್ತದೆ. ನಾವಂತೂ ಅರೆ ಮಲೆನಾಡಲ್ಲಿ ಇದ್ದೀವಿ. ನಾವು ತುಮಕೂರು, ಈ ಮೈಸೂರು ಈ ಭಾಗದಲ್ಲಿ ನಾವು ಅರೆ ಮಲೆನಾಡು. ನಮ್ಗೆ ಅತಿಯಾಗಿ ಮಳೆನೂ ಬೀಳಲ್ಲ, ಅತಿಯಾಗಿ ಬಿಸಿಲು ಬರಲ್ಲ ನಮಗೆ. ಆವಾಗ ನಾವು ನಲ್ಲೆಹಣ್ಣಿ ಮಾಡ್ಬೋದು ಅನ್ನೋದೊಂದು ಕಾನ್ಸೆಪ್ಟ್ ಬಂತು. ಹಂಗಾಗಿ ನಾನು ನಲ್ಲೆಹಣ್ಣಿನ ಸೆಲೆಕ್ಟ್ ಮಾಡಿದೆ. ನಲ್ಲೆಹಣ್ಣಿನಲ್ಲಿ ಏನಾಗುತ್ತೆ ಅಂದ್ರೆ, ನೀವು ನೋಡಿದಂಗೆ ಗಿಡಗಳು ಅದು ಏನಿದೆ ಫ್ಲವರ್ ಬಂಚ್ ಏನಿದೆ, ಊದ್ ಗೊಂಚಲುಗಳು ನೆಲದಲ್ಲಿ ಹೋಗಲ್ಲ, ಅದು ಮೇಲೆ ಬಂದು ಆಮೇಲೆ ಬೆಂಡ್ ಆಗುತ್ತೆ ಹಿಂಗೆ ಕೆಳಗೆ. ಹಂಗಾಗಿ ಅದು ನೆಲಕ್ಕೆ ಬೀಳಲ್ಲ. ಆಲ್ಮೋಸ್ಟ್ ನಮಗೆ ಫಂಗಸ್ ಕಡಿಮೆ ಆಗುತ್ತೆ ಇದರಲ್ಲಿ. ಹೌದು, ನೆಲದಲ್ಲಿ ದಪ್ಪ ಬರುತ್ತೆ. ಆಮೇಲೆ ಇದ್ರ ಕಲರ್ ಒಂದು ಡಾರ್ಕ್ ಗ್ರೀನ್ ಬರುತ್ತೆ.
ಕಲರ್. ಇವತ್ತು ಮಾರ್ಕೆಟ್ ಇರೋದು ಇದಕ್ಕೆ ತುಂಬಾ ಒಳ್ಳೆ ಮಾರ್ಕೆಟ್ ಇದೆ. ಒಂದೊಂದು ಭಾಗದಲ್ಲಿ ಒಂದೊಂದ್ ತರ ವೆರೈಟಿಗಳು ಬರ್ತವೆ. ನಮ್ಮ ಭಾಗದಲ್ಲಿ ಇದು ನಿಮಗೆ ಬೆಳೆದಿದ್ದೀರಾ, ಯಶಸ್ವಿಗೊಂಡಿದ್ದೀರಾ, ಚೆನ್ನಾಗಿದೆ. ಬರ್ತವ್ರೆ, ಇವಾಗ ನೀವು ಇದನ್ನ ಏಲಕ್ಕಿನ ಹಾಕ್ಬೇಕು ಅನ್ಕೊಂಡ್ರಿ, ಗಿಡ ಎಲ್ಲಿಂದ ತಗೊಂಬಂದ್ರಿ, ತಗೊಂಬಂದು ಯಾವ ರೀತಿ ಪ್ಲಾಂಟೇಶನ್ ಮಾಡಿದ್ರಿ, ಮತ್ತೆ ಅದು ಹೊಸದ್ರಲ್ಲಿ ಯಾವ ತರ ನೋಡ್ಕೊಂಡ್ರಿ ನೀವು? ಸರ್ ಅಂದ್ರೆ ಇದು ನಾವು ಗಿಡ ನಲ್ಲೆಹಣ್ಣಿನೇ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದಾಗ ನಾನು ಹಿಂಗೆ ಬೇರೆ ಬೇರೆ ಕಡೆ ಹುಡ್ಕಾಡ್ದೆ. ಈ ಕಡೆ ನಮ್ಮ ತುರುವೇಕೆರೆ ಭಾಗದಲ್ಲಿ ಸ್ವಲ್ಪ ಜನ ಹಾಕಿದ್ರು, ಬಟ್ ಅವ್ರು ಯಾರು ನಲ್ಲೆಹಣ್ಣಿ ಮಾಡಿರಲಿಲ್ಲ. ಅಲ್ಲಿ ಯಾರೊಬ್ರು ಬೆಳೆದಿರೋರನ್ನ ಸದ್ಯಕ್ಕೆ ಕೇಳಿದೆ, ಅವರು ನನಗೆ ಸಕಲೇಶ್ಪುರ ಒಂದಿಗೆ ಸಜೆಸ್ಟ್ ಮಾಡಿದ್ರು. ಬಟ್ ನನಗೆ ಯಾಕೆ ಅದು ಇಷ್ಟ ಆಗಲಿಲ್ಲ. ಅವಾಗ ಏನು ಮಾಡಿದೆ, ನಂಗೆ ಆನ್ಲೈನಲ್ಲಿ ನೋಡ್ತಾ ನಮಗೆ ರಾಜುದು ಕಾಂಟ್ಯಾಕ್ಟ್ ಸಿಕ್ತು. ರಾಜು ಅವ್ರ ಕಡೆಯಿಂದ ತಗೊಂಡಿದ್ದು. ಅವರು ನಮ್ಗೆ ಏನಾದ್ರು ನಾವು ಸಸಿಯನ್ನು ನೋಡಿರಲಿಲ್ಲ, ಬಟ್ ಆನ್ಲೈನ್ ಇದರಲ್ಲಿ ಮೊಬೈಲಲ್ಲೇ ತೋರಿಸಿದ್ದು, ಗಿಡಗಳು ಹೆಂಗಿದೆ ಹೆಂಗಿಲ್ಲ ಅಂತ ತೋರಿಸಿದ್ರು. ಆ ಗಿಡಗಳು ತಂದಿದ್ದೀವಿ. ಹಾಕೋ ಟೈಮ್ಗೆ ಅದು ಪ್ರೊಸೆಸ್ ಏನು ಮಾಡಿದೀವಿ ಅಂದ್ರೆ, ಫಸ್ಟ್ ಗಿಡ ತರ್ಸೋಕೆ ಮುಂಚೆ 2 ಅಡಿಗೆ ಗುಂಡಿ ಮಾಡಿದೀವಿ. ಗುಂಡಿ ಮಾಡಿ ಅದರೊಳಗಡೆ ಕಾಂಪೋಸ್ಟ್ ಅನ್ನ ಫಿಲ್ ಮಾಡಿದ್ವಿ. ಕೆಮಿಕಲ್ಸ್ ಯಾವುದು ಹಾಕಿಲ್ಲ. ಕೆಮಿಕಲ್ ಗೊಬ್ಬರಗಳು ಸಿಗುತ್ತೆ ಅಂಗಡಿಗಳಲ್ಲಿ, ಆ ಥರದ ಗೊಬ್ಬರಗಳು ಯಾವುದು ಹಾಕಿಲ್ಲ. ಬರೀ ಕಾಂಪೋಸ್ಟ್, ದನಿನ ಗೊಬ್ಬರ, ಕುರಿ ಗೊಬ್ಬರ ಎರಡನ್ನೂ ಹಾಕಿ ಮತ್ತು ಗುಂಡಿಗಳೆಲ್ಲ ಟೋಟಲ್ ಆಗಿ ಮುಚ್ಚಿಬಿಟ್ಟಿದ್ದೀವಿ. ಮುಚ್ಚಿ ಅದಾದ್ಮೇಲೆ ಗಿಡಗಳು ತಂದು ಬರೀ ಒಂದು 2 ಇಂಚ್ ಅಷ್ಟೇ ಹಾಕ್ಬೇಕಿದು. ಅದು ಮೇಲ್ಗಡೆ ಬೇರೆ ಬರುತ್ತೆ, ಅದು ಹಾಕುವಾಗ ಗೊತ್ತಿರ್ತದೆ. ಒಂದು 2 ಇಂಚ್ ಆ ಥರನೇ ಹಾಕಿ ಎಕ್ಸ್ಟರ್ನಲ್ ಸಪೋರ್ಟ್ ಕೊಡ್ಬೇಕು ಅದಕ್ಕೆ. ಅಂದರೆ ಎಕ್ಸ್ಟ್ರಾ ಕಡ್ಡಿಗಳನ್ನ ಹಾಕಿ ಒಂದು 2 ತಿಂಗಳವರೆಗೂ ಆ ಕಡ್ಡಿ ಸಪೋರ್ಟಲ್ಲಿ ಗಿಡ ನಿಂತ್ಕೊಬೇಕು. ಅದಾದ್ಮೇಲೆ ಅದು ಹೊಸದಾಗಿ ರೂಟ್ ಸ್ಟಾರ್ಟ್ ಆಗುತ್ತೆ, ಹೊಸ ಬೇರುಗಳು ಬರುತ್ತೆ. ಹೊಸ ಬೇರು ಬಂದಮೇಲೆ ಆಟೋಮೆಟಿಕ್ ಚೇಂಜ್ ಆಗ್ತಾ ಹೋಗುತ್ತೆ. ತಂದಿದ್ದು ಹೊಸರಲ್ಲಿ ಎಷ್ಟು ದಿನಕ್ಕೆ ಒಂದ್ಸಲ ನೀರು ಕೊಟ್ರಿ? ಸರ್ ನೀರು ಅಂದರೆ ಈಗ ಕೆಲವು ನಾನು ಅದನ್ನ ಎಕ್ಸಾಕ್ಟಾಗಿ ಹೇಳಕ್ಕೆ ಬರಲ್ಲ. ಈ ಕೆಲವು ಜಾಗಗಳು ಏನಾಗುತ್ತೆ ಅಂದರೆ ವಾತಾವರಣ ತಂಪಾಗಿರ್ತದೆ, ಅಲ್ಲಿ ಒಂದು ವಾರದ ತನಕ ಮೇಂಟೈನ್ ಆಗುತ್ತೆ ಒಂದ್ಸರಿ ನೀರು ಕೊಟ್ಟರೆ. ಕೆಲವು ಜಾಗಗಳಲ್ಲಿ ಬಿಸಿಲು ಜಾಸ್ತಿ ಇರ್ತದೆ, ನೀವು ಡೈಲಿ ಕೊಡಬೇಕಾಗುತ್ತೆ. ಅಂದರೆ ನೀವು ಒಂದು ಶೀತ ಇರಬೇಕಷ್ಟೇ. ಓಕೆ, ತೋಟದಲ್ಲಿ ನಿಮಗೆ ಶೀತ ಇದ್ರೆ ಬೇರೆ ಬಿಡಕ್ಕೆ ಶೀತ ಇರಬೇಕು. ಈಗ ನಾವು ಕೆಲವರಿಗೆ ಒಂದು ವಾರಕ್ಕೊಂದ್ಸರಿ ಕೊಡಿ ಅಂದರೆ ಅಲ್ಲಿ ಒಣಗೋಗ್ಬಿಟ್ಟಿರ್ತದೆ, ಒಂದು ವಾರ ಆದ್ರಲ್ಲಿ ತೋಟದ ಕಡೆ ತಿರುಗಿ ನೋಡಿರಲ್ಲ. ಬಟ್ ಅದನ್ನ ಸಜೆಸ್ಟ್ ಮಾಡೋಕ್ಕಾಗಲ್ಲ. ಕೆಲವು ಜಾಗದಲ್ಲಿ ವಾರಕ್ಕೊಂದ್ಸರಿ ಕೊಡಿ ಅಂತೀವಿ, ಒಂದು ವಾರ ಕೊಟ್ಟರೆ 15,000 ನೀರೇ ಹೇಳಿದಿರಲ್ಲ, ಹಂಗೆ ಇರ್ತದೆ ಶೀತ. ಅಂದರೆ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಇರ್ತದೆ. ಏಲಕ್ಕಿನ ಯಾವ ತಿಂಗಳಲ್ಲಿ ಹಾಕಿದ್ರೆ ಒಳ್ಳೆಯದು? ಸರ್ ಏಲಕ್ಕಿ ನಿಮಗೆ ಬೆಸ್ಟ್ ಟೈಮ್ ಅಂತಂದರೆ ಜೂನ್ ತಿಂಗಳಿಂದ ನೀವು ಆಲ್ಮೋಸ್ಟ್ ಅಕ್ಟೋಬರ್ವರೆಗೂ ಹಾಕ್ಬೋದು. ಮ್ಯಾಕ್ಸಿಮಮ್ 1 ತಿಂಗಳು, ಸೆಪ್ಟೆಂಬರ್ 1 ತಿಂಗಳು ಎಕ್ಸ್ಟೆಂಡ್ ಮಾಡ್ಕೋಬೋದು. ಅಕ್ಟೋಬರ್ವರೆಗೂ ಒಳ್ಳೆ ರೂಟ್ ಬರುತ್ತೆ. ಅಂದರೆ ಬೇರುಗಳು ಬೇಗ ಡೆವಲಪ್ ಆಗುತ್ತೆ ಅಕ್ಟೋಬರ್ ತಿಂಗಳವರೆಗೂ, ಜೂನಿಂದ. ಅಂದರೆ ಮಳೆಗಾಲದ ತಿಂಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಏಲಕ್ಕಿಗೆ ರೋಗಗಳು ಏನಾದರೂ ಬಂದಿದ್ದಾವ? ಸರ್ ರೋಗಗಳು ಇದಕ್ಕೆ ಕೊಳೆ ರೋಗ ಬರುತ್ತೆ ಅಂತ ಹೇಳ್ತಾರೆ, ಬೆಂಕಿ ರೋಗ ಇದೆ ಅಂತ ಹೇಳ್ತಾರೆ, ಸ್ಟೆಮ್ ಬೋರರ್ ಅಂತ ಬರುತ್ತೆ. ಅಂದರೆ ಈ ಕಡ್ಡಿಗಳಿಗೆ ಹುಳ ಬೀಳ್ತದೆ. ಕೆಲವೊಂದು ಇದೆ, ನಮ್ಮರಲ್ಲೂ ಒಂದೊಂದು ಇದೆ. ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂದರೆ ನಮಗೆ ಕೊಳೆ ರೋಗ ಏನು ಬಂದಿಲ್ಲ. ಯಾಕಂದ್ರೆ ನಮ್ಗೆ ಅತಿಯಾಗಿ ತಿಂಗಳಾನ್ಗಟ್ಲೆ ಯಾವತ್ತೇನು ಮಳೆ ಬಿಡಲ್ಲ. ಬಂದರೂ 1-2 ದಿನ ಇಲ್ಲ, ಒಂದು ವಾರ ಮ್ಯಾಕ್ಸಿಮಮ್ ಬರ್ಬೋದು. ಹಂಗಾಗಿ ಕೊಳೆ ರೋಗ ಏನು ಕಾಣಿಸಿಲ್ಲ ನಮ್ಮದ್ರಲ್ಲಿ. ಸ್ಟೆಮ್ ಬೋರರ್ ಇದೆ ಕಾಮನ್ ಆಗಿ. ನಾವು 25 ದಿವಸಕ್ಕೊಂದ್ಸರಿ ಮಾಮೂಲಿ ಸ್ಪ್ರೇ ಕೊಡ್ತೀವಿ ಅಷ್ಟೇ, ಜನರಲ್ ಸ್ಪ್ರೇ. ಈ ಹುಳಗಳಿಗೆ ಮಾಮೂಲಿ ಹುಳಗಳಿಗೆ ಏನು ಹೊಡಿತೀವೋ ಅದೇ ಸ್ಪ್ರೇ ಅಷ್ಟೇ. ಅದು ಬಿಟ್ಟರೆ ಅತಿಯಾಗಿ ಇದನ್ನೇ ಹೊಡಿಬೇಕು, ಇದೇ ಥರ ಮಾಡಬೇಕು ಅಂತೇನು ಔಷಧಿ ಅಂಗಡಿಗೆ ಹೋಗಿ ತಂದು ಆ ಥರ ಏನಿಲ್ಲ. ಯಾವ್ದು ಸಿಗುತ್ತೋ ಇನ್ಸೆಕ್ಟಿಸೈಡ್, ಯಾವುದೋ ಹುಳಕ್ಕೆ ಸಂಬಂಧಪಟ್ಟಿದ್ದು ಯಾವ್ದು ಹೊಡೆದ್ರೂ ಆಗುತ್ತೆ. ಬಟ್ ಡೋಸೇಜ್ ಕಮ್ಮಿ ಹಾಕೋಬೇಕು. 2 ವರ್ಷದ ಗಿಡಗಳು ಬೇರೆ ತೋಟದಲ್ಲೆಲ್ಲ ಇರೋದು ನೋಡಿ. ಈ ಗಿಡ ಮಾತ್ರ ಇದು 1 ವರ್ಷದ ಗಿಡ. ಅಂದ್ರೆ ಇದನ್ನ ಏನಂದ್ರೆ ನಮ್ಮ ತೋಟದಲ್ಲೇ ಒಂದು ಗಿಡನ ತೆಗೆದು ಇಲ್ಲಿ ಹಾಕಿದ್ವಿ, ಬರುತ್ತಾ ನೋಡೋಣ ಚೆಕ್ ಮಾಡಕ್ಕೆ ಅಂತ. ಈ ತರ ತೆಗೆದು ಹಾಕ್ಬೋದು. ನಮ್ಮ ತೋಟದಲ್ಲೇ ಒಂದನ್ನು ತೆಗೆದು ನಾವು ಚೆಕ್ ಮಾಡಕ್ಕೆ ಅಂತ ಹಾಕಿದ್ವಿ. ಇದು 1 ವರ್ಷದ ಗಿಡ ಇಷ್ಟು ಬಂದಿದೆ ಗ್ರೋತ್. ಇದು ಎಷ್ಟು ವರ್ಷಕ್ಕೆ ಏಲಕ್ಕಿ ನಮಗೆ ಸಿಗುತ್ತೆ ಹಾರ್ವೆಸ್ಟ್ ಮಾಡಕ್ಕೆ? ಸರ್ ಹಾರ್ವೆಸ್ಟ್ ಮಾಡಕ್ಕೆ ನಿಮಗೆ 1 ವರ್ಷಕ್ಕೆಲ್ಲ ಫ್ಲವರ್ ಸ್ಟಾರ್ಟ್ ಆಗುತ್ತೆ. ಬಟ್ ಅದು ನಿಮ್ಗೆ ಕಂಟಿನ್ಯೂಸ್ ಈಲ್ಡ್ ಬರಲ್ಲ. ನಿಮ್ಗೆ ಈಲ್ಡ್ ಪರ್ಫೆಕ್ಟ್ ಈಲ್ಡ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ 2 ವರ್ಷಕ್ಕೆ. ಈಗ ನಮ್ಮದ್ರಲ್ಲಿ ಏನು ಕಾಣಿಸ್ತಾ ಇದೆ ಅದೆಲ್ಲ 2 ವರ್ಷದ್ದು. ಇದು ಪೀಕ್ ಲೆವೆಲ್ಗೆ ಹೋಗೋದು ನಿಮಗೆ 4ನೇ ವರ್ಷ, 5ನೇ ವರ್ಷ, 6ನೇ ವರ್ಷಕ್ಕೆ ಪೀಕ್ ಹೋಗುತ್ತೆ. ಇದು ಲೈಫ್ ಟೈಮ್ ಒಂದು 10 ವರ್ಷ ಅಂತ ಹೇಳ್ತಾರೆ. ಬಟ್ ನಾನು ನೋಡಿದ ಕಡೆ 10 ವರ್ಷದ ತನಕ ಇದಾವೆ. ಬಟ್ 15 ವರ್ಷದ ತನಕ ಇಟ್ಕೋಬೋದು ಅಂತಾರೆ. ಬಟ್ ಅವ್ರು ಬೆಳೆಸೋರ್ ಮೇಲೆ ಡಿಪೆಂಡ್. ಸರಿ ನೋಡಿ, ಇದು ಈ ಗಿಡಗಳೆಲ್ಲ ಈ ಗಿಡ ನೀವು ನೋಡ್ತಾ ಇರೋದು 1 ತಿಂಗಳಾಗಿದೆ ಪ್ಲಾಂಟೇಶನ್ ಮಾಡಿ. 1 ತಿಂಗಳಿಗೆ ನೋಡಿ ಈ ಥರ ಸ್ಟೆಮ್ಗಳು ಓಪನ್ ಆಗಿದೆ. ಅಂದರೆ ನಾವು ಗಿಡ ಕೊಡಬೇಕಾದ್ರೆ ಅದ್ರಲ್ಲಿ ಸ್ವಲ್ಪ ಮೊಳಕೆ ಇತ್ತು ಅಂದರೆ 1 ತಿಂಗಳಿಗೆಲ್ಲ ಈ ಸ್ಟೆಮ್ ಬರುತ್ತೆ. ಮೊಳಕೆ ಒಂದು ವೇಳೆ ಇಲ್ಲ ಅಂದರೆ ಅದು 1.5 ತಿಂಗಳು 2 ತಿಂಗಳು ಟೈಮ್ ಹಿಡಿತದೆ. ಬಟ್ ಇದು ಸ್ಟೆಮ್ ಬರೋವರೆಗೂ ಎಕ್ಸ್ಟರ್ನಲ್ ಸಪೋರ್ಟ್ ಕಂಪಲ್ಸರಿ, ಇಂಪಾರ್ಟೆಂಟ್ ಇದಕ್ಕೆ. ಸೇಮ್ ಈ ಬಾಳೆ ಗಿಡದ ಕಂದು ಯಾವ ತರ ನಾವು ಕಿತ್ಕೊಂಬಂದು ಹಾಕ್ತೀರಾ ಅದೇ ತರ? ಹೌದು, ಅದೇ ತರನೇ ಹಾಕ್ಬೇಕು. ಬಾಳೆ ಏನ್ ಮಾಡ್ತೀವಿ, ಸ್ವಲ್ಪ ರಫ್ ಹ್ಯಾಂಡ್ಲ್ ಮಾಡ್ತೀವಿ, ಹೆಂಗ್ ಬೇಕಂಗ ಹಾಕ್ತಿವಿ. ಅಂದ್ರೆ ಈಗ ಅದೇನಾಗ್ಬಿಟ್ಟಿದೆ, ನಮ್ಗೆ ಹಳೆ ವಿದ್ಯೆ ಆಗ್ಬಿಟ್ಟಿದೆ ಅದು. ಬಟ್ ಇದು ಏನಂದ್ರೆ ಅಷ್ಟೊಂದು ರಫ್ ಮಾಡಂಗಿಲ್ಲ. ಇದು ಸ್ಮೂತ್ ಗಿಡ ಬಂದು, ಇದು ತುಂಬಾ ಸೆನ್ಸಿಟಿವ್. ಇದು ನಿಧಾನಕ್ಕೆ ಕೈಯಲ್ಲಿ ಹಾಕೊಂಡು 1-2 ಇಂಚ್ ಅಷ್ಟೇ ಮುಚ್ಚಬೇಕು. ಅದು ಮಣ್ಣು ಹಾಕ್ಬೇಕು. ಅದಾದ್ಮೇಲೆ ಎಕ್ಸ್ಟರ್ನಲ್ ಸಪೋರ್ಟ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಟರ್ನಲ್ ಸಪೋರ್ಟ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಕಂದು ಬರೋದೇ ಇಲ್ಲ. ಅದು ಯಾಕಂದ್ರೆ ಅಳ್ಳಾಡ್ತಾ ಇರ್ತದೆ, ಬೇರೆ ಕೊಡೋಕೆ ಚಾನ್ಸಸ್ ಇರೋದು ಅಷ್ಟೇ. ಇವಾಗ ಏಲಕ್ಕಿ ಗಿಡ ತಗೊಂಬಂದು ನೀವು ಹಾಕಿದ್ರಿ, ಮತ್ತೆ ಅದು ಚಿಗುರು ಬಂತು, ಅದಾದ್ಮೇಲೆ ಯಾವೆಲ್ಲ ಗೊಬ್ಬರ ಕೊಟ್ರಿ, ಮತ್ತೆ ಯಾವ ರೀತಿ ನೋಡ್ಕೊಂಡ್ರಿ ನೀವು? ಸರ್ ಇದು ಚಿಗುರು ನಾವು ಹಾಕಿದ ತಕ್ಷಣ ಏನು ಬರಲ್ಲ. ಹಾಕಿ ನಿಮಗೆ ಆಲ್ಮೋಸ್ಟ್ ಒಂದು ತಿಂಗಳು ಆದಮೇಲೆ ನಿಮಗೆ ಮೊಳಕೆಗಳು ಸ್ಟಾರ್ಟ್ ಆಗುತ್ತೆ ಸೈಡಲ್ಲಿ. ಮೊಳಕೆ ಬಂದಾಗ ನಾವು ಮ್ಯಾನ್ಯುಯಲ್ ಆಗಿ ಆಳುಗಳ ಕೈಯಲ್ಲಿ ಕಳೆ ತೆಗೆಸ್ಕೊಂಡಿದ್ದೀವಿ. ಕಳೆ ತೆಗಿಸ್ತಂಗೆ ಏನು ಮಾಡಿದ್ದೀವಿ, ಬರೀ ಕಾಂಪೋಸ್ಟೇ, ಕೊಟ್ಟಿಗೆ ಗೊಬ್ಬರಗಳೇ. ನಾವೇನು ಕೆಮಿಕಲ್ ಯಾವುದು ಯೂಸ್ ಮಾಡಿಲ್ಲ. ಕೊಟ್ಟಿಗೆ ಗೊಬ್ಬರಗಳನ್ನೇ ತಿಂಗಳಿಗೆ ಒಂದ್ಸರಿ ಸ್ವಲ್ಪ 1 ತಿಂಗಳಿಗೆ ಒಂದ್ಸರಿ, 1.5 ತಿಂಗಳಿಗೆ ಒಂದ್ಸರಿ. ಅಂದರೆ ನಾವು ಯಾವಾಗ ಕಳೆ ತೆಗಿಸ್ತೀವಿ ಅವಾಗ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕೋದು, ಮತ್ತೆ ಕೈ ಆಡಿಸೋದು. ಹಂಗೆ ಮಾಡ್ಕೊಂಡು ಅದನ್ನು ಸ್ವಲ್ಪ ಬೆಳೆಸ್ಕೊಂಡು ಬಂದಿದ್ದೀವಿ. ಇವಾಗ ಗೊಬ್ಬರ ಕೊಟ್ಟರು ಅಷ್ಟೇ. ಈ ಕೆಲವು ತೋಟಗಳಿಗೆ ವರ್ಷಕ್ಕೆ ಒಂದ್ಸರಿ ಹಾಕಿಸ್ಬಿಟ್ಟು ಇನ್ನು ವರ್ಷ ಏನು ಕೊಡಲ್ಲ.
ನಾವು ಆ ಕಾನ್ಸೆಪ್ಟ್ ಇಟ್ಕೊಂಡಿಲ್ಲ. ನಾವು ಪ್ರತಿ 4 ತಿಂಗಳಿಗೆ ಒಂದ್ಸರಿ 5 ತಿಂಗಳಿಗೆ ಒಂದ್ಸರಿ ಸ್ವಲ್ಪನೇ ಆಗಲಿ ರೀಸೈಕಲ್ ಮಾಡ್ತೀವಿ. ವರ್ಷದಲ್ಲಿ 2 ಸರಿ 3 ಸರಿ ಗೊಬ್ಬರಗಳು ಕೊಡ್ತೀವಿ. ಅಂದರೆ ಅಡಿಕೆಗೆ ಪ್ಲಸ್ ಏಲಕ್ಕಿ ಎರಡಕ್ಕೂ ಸೇರಿಸಿ. ಹಂಗಾಗಿ ಗ್ರೋತಿಂಗ್ ಚೆನ್ನಾಗಿದೆ ನಮ್ಮದು. ಇವಾಗ ನೀವು ಹಾರ್ವೆಸ್ಟ್ ಮಾಡಿದ್ದೀರಾ, ಮಾರ್ಕೆಟಿಂಗ್ ಎಲ್ಲ ಎಲ್ಲಿ ಮಾಡಿದ್ದೀರಾ? ಇವಾಗ ಸದ್ಯಕ್ಕೆ 2 ವರ್ಷ ಆಗಿದೆ ಗಿಡ ಹಾಕಿ ಅಂತ ಹೇಳ್ತಾ ಇದ್ದೀರಾ. ಎಷ್ಟು ನಿಮಗೆ ಸಿಕ್ಕಿದೆ ಅಂದಾಜು? ಸೊ ಅಂದರೆ ಇವಾಗ ನಾವು ಫಸ್ಟ್ ಹಾರ್ವೆಸ್ಟ್ ಸ್ವಲ್ಪನೇ ತೆಗ್ದಿದ್ದೀವಿ. ಒಂದು 20-25 kg ಅಷ್ಟು ಬಂದಿದೆ ನಮಗೆ. ಅಂದರೆ ಒಂದು 400 ಪ್ಲಾಂಟ್ಸಿಗೆ. ಅದನ್ನೆಲ್ಲ ನಾವು ಇಲ್ಲೇ ಲೋಕಲ್ ಅಂಗಡಿಗಳಿಗೆ ಕೊಡ್ತಾ ಇದೀವಿ. ಯಾಕಂದ್ರೆ ಲೋಕಲ್ ಅಂಗಡಿಗಳೆಲ್ಲ ಬೇರೆ ಕಡೆಯಿಂದ ತರ್ಸ್ಕೊಂತ ಇದ್ರು. ಈಗ ಅಲ್ಲಿನ ರೇಟಿಗೆ ಒಂದು 500 ರೂಪಾಯಿ ಡಿಫ್ರೆನ್ಸ್ ಮಾಡಿಕೊಂಡು ಇಲ್ಲೇ ಲೋಕಲ್ ಅಂಗಡಿಗಳಿಗೆ 1 kg ಕೊಡ್ತೀವಿ. ಅವ್ರು ಖಾಲಿಯಾದಾಗ ಮತ್ತೆ ನಮ್ಮ ಹತ್ರನೇ ತಗೊಂತವ್ರೆ. ಇವಾಗ ಲೋಕಲ್ ಅಲ್ಲಿ ಏನ್ ಪ್ರೈಸಿಗೆ ಕೊಡ್ತಾ ಇದ್ದೀರಾ ಸರ್? ಲೋಕಲ್ ಅಲ್ಲಿ ಈಗ ಮಾರ್ಕೆಟ್ ರೇಟ್ ಏನಿತ್ತು ಅದರಲ್ಲಿ 500 ರೂಪಾಯಿ ಡಿಫ್ರೆನ್ಸ್ ಮಾಡಿ ಕೊಡ್ತೀವಿ. ಏನಿದೆ ಇವಾಗ ಮಾರ್ಕೆಟ್ ರೇಟ್? ಇವಾಗ ಸದ್ಯಕ್ಕೆ ಯಾರೂನು ಕೆಜಿ ಗಟ್ಲೆ ತಗೊಳಲ್ಲ. ಸೊ ತಗೊಂಡ್ರೆ ಒಂದ 20 ರೂಪಾಯಿ 50 ರೂಪಾಯಿ ಗ್ರಾಮ್ ಲೆಕ್ಕದಲ್ಲಿ. ಇದು ರೇಟ್ ಏನಿದೆ ಇದ್ರದ್ದು ತುಂಬಾ ಹೈ ಇದೆ ರೇಟ್ ಇದ್ರದ್ದು. ಹಂಗಾಗಿ ಏನಾಗುತ್ತೆ, ನೀವು 10 ರೂಪಾಯಿ ಕೊಟ್ಟರೆ ಹತ್ತೆ ಕೊಡ್ತಾರೆ, ಎಣಿಸ್ಬಿಟ್ಟು ಕೊಡ್ತಾರೆ. ಯಾಕಂದ್ರೆ ಅದ್ರ ರೇಟ್ ಹಂಗಿದೆ. ಇವಾಗ ಪ್ರೆಸೆಂಟ್ ರೇಟ್ ಬಂದು ಇದು 3,500 4 ಸಾವಿರ ತನಕ ಇದೆ ಕೆಜಿ. ಅಂದ್ರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಮ್ದು 4 ಸಾವಿರ ಹೋಗುತ್ತೆ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ನಾವು ಅರೆಮಲೆನಾಡು ಇರೋರು ಅಷ್ಟು ರೇಟ್ಗೆ ನಾವು ಇದು ಮಾಡೋಕ್ಕಾಗಲ್ಲ, ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ. ಅಂದ್ರೆ ಅದ್ರ ಕ್ವಾಲಿಟಿ, ಸೈಜು, ಥಿಕ್ನೆಸ್ಸು ಅದೆಲ್ಲನೂ ಇನ್ಕ್ಲೂಡ್ ಆಗುತ್ತೆ ಅದರೊಳಗಡೆ. ಒಂದು 3,000-3,500 ಸಾವಿರ ರೇಂಜಲ್ಲಿ ಇದೆ ಇವಾಗಿನ ರೇಟ್, ಪ್ರೆಸೆಂಟ್ ರೇಟ್. ಈ ವೆರೈಟಿ ಚೇಂಜಸ್ ಆಗುತ್ತಲ್ಲ, ಅದ್ರಲ್ಲಿ ಏನಾದ್ರು ಪ್ರೈಸಸ್ ಏನಾದ್ರು ಚೇಂಜ್? ಹೌದು, ವೆರೈಟಿ ಚೇಂಜಸ್ ಆದರೆ ಪ್ರೈಸಸ್ ಚೇಂಜ್ ಆಗುತ್ತೆ. ಅಂದರೆ ವೆರೈಟಿ ಚೇಂಜ್ ಆದಾಗ ಅದ್ರದ್ದು ಲೆಂತ್ ಚೇಂಜ್ ಆಗುತ್ತೆ. ಕಾಯಿದು ಲೆಂತ್ ಏನಿದೆ ಅದು ಚೇಂಜ್ ಆಗುತ್ತೆ. ಅಂದರೆ ಇದರಲ್ಲಿ ಕೆಲವರು ಅದನ್ನು ಸೈಂಟಿಫಿಕ್ ಆಗಿ ಹೇಳ್ತಾರೆ 6 mm, 8 mm, 7 mm, 10 mm ಅಂತ ಹೇಳ್ತಾರೆ. ಅಂದರೆ ಅದ್ರ ಲೆಂತ್, ಅದು ಎಷ್ಟು mm ಲೆಂತ್ ಬರುತ್ತೆ ಅಷ್ಟು ಆ ಥರ ಅದರದ್ದು ರೇಟ್ ಚೇಂಜ್ ಆಗುತ್ತೆ. ಪಾರ್ಥ ಅವರು, ಇವಾಗ ಯಾರಾದರೂ ನಮ್ಮ ಅರೆಮಲೆನಾಡು ರೈತರು, ನಮ್ಮ ತುಮಕೂರು, ಮಂಡ್ಯ, ಮದ್ದೂರು, ಮೈಸೂರು ಈ ಕಡೆ ಭಾಗದವರು, ಶಿರಾ ಈ ಕಡೆಯವ್ರು ಯಾರಾದರೂ ಹಾಕ್ಬೇಕು ಅಂದರೆ ಅವ್ರಿಗೇನು ಸಲಹೆ ಕೊಡೋಕೆ ನಿಮ್ಗೆ ಇಷ್ಟಪಡ್ತೀರಾ? ಸರ್, ಸಲಹೆ ಅಂತಂದರೆ ಖಂಡಿತ ಬೆಳಿಬೋದು. ಅದಂತೂ ಗ್ಯಾರಂಟಿ ಕೊಡ್ತೀನಿ ನಾನು. ಯಾಕಂದ್ರೆ ಈಗ ನಾವು ಇರೋದು ಅರೆಮಲೆನಾಡಲ್ಲೇ. ಹಂಗಾಗಿ ನಮ್ಮ ತೋಟದಲ್ಲಿ ಬಂದಿದೆ ಅಂದ್ರೆ ನಿಮ್ಮ ತೋಟದಲ್ಲಿ 100% ಬರುತ್ತೆ. ಬಟ್ ನೀವು ಅದಕ್ಕೆ ಡೆಡಿಕೇಶನ್, ನಿಮ್ಮ ಟೈಮ್ ಹೆಂಗ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಅಷ್ಟೇನೆ. ಆಮೇಲೆ ಇನ್ನೊಂದೇನು ಅಂದ್ರೆ ಲಾಸ್ ಅನ್ನೋ ಮಾತಿಲ್ಲ ಇದ್ರೊಳಗಡೆ. ನನಗೆ ಲಾಸ್ ಆಯ್ತು ಅನ್ನೋ ಮಾತೇ ಬರಲ್ಲ. ಯಾಕೆಂದ್ರೆ ನಾವು ಮಾಡೋದೇನ್ ಮಾಡ್ತೀವಿ ಅಂದ್ರೆ ಅಂತರ್ ಬೆಳೆ, ಅಂದ್ರೆ ಇಂಟರ್ ಕ್ರಾಪ್ ಆಗಿ ಮಾಡ್ತೀವಿ ನಾವು. ಅಡಿಕೆನಲ್ಲಿ ಇದು ಇಂಟರ್ ಕ್ರಾಪ್ ಮಾಡೋದ್ರಿಂದ ಅದ್ರಲ್ಲಿ ನಿಮ್ಗೆ 1 ಲಕ್ಷನೇ ಬರಲಿ 2 ಲಕ್ಷನೇ ಬರಲಿ, ಅದಷ್ಟು ದುಡ್ಡು ನೀವು ಮತ್ತೆ ಅದೇ ತೋಟಕ್ಕೆ ಹಾಕಿದ್ರೆ ನಿಮ್ಗೆ ಅಡಿಕೆ ಫ್ರೀಯಾಗಿ ಉಳ್ಕೊಂಡ್ಬಿಡ್ತದೆ. ಈ ಎಕ್ಸಾಂಪಲ್ ನಮ್ಮದೇ ಇಟ್ಕೊಳ್ಳಿ. ಈಗ ಈ ಸರಿ ನಮ್ದು ಈಗ ನೀವೇನು ಈಲ್ಡ್ ನೋಡ್ತಿದ್ರೆ ಎಲ್ಲ 1/4 kg 200 ರಿಂದ 250 ಗ್ರಾಮ್ ವರೆಗೂ ಬರುತ್ತೆ. ಒಂದೊಂದ್ರಲ್ಲಿ ಜಾಸ್ತಿನೂ ಇದೆ. ಅವರೇಜ್ ಇಟ್ಕೊಳ್ಳಿ 250 ಗ್ರಾಮ್ ಅಂದ್ಕೊಂಡ್ರು ನಮ್ಮದು 400 ಗಿಡ ಇದೆ, 1 ಕ್ವಿಂಟಲ್ ಆಯಿತು. ಇವತ್ತು ಮಾರ್ಕೆಟ್ ಬಂದು 3-3.5 ಸಾವಿರ ಇದೆ. ನೀವು ಕಳಪೆ ರೇಟು 2.5 ಸಾವಿರ ಇಟ್ಕೊಂಡ್ರೆ 2.5 ಲಕ್ಷ ಇವತ್ತಿನ ಮಾರ್ಕೆಟ್ ಪ್ರೈಸು. 2.5 ಲಕ್ಷ ಬೇಡ ಸರ್, 2 ಲಕ್ಷ ಅವರೇಜ್ ಇಟ್ಕೊಳ್ಳಿ. 1 ಎಕರೆ ಅಡಿಕೆ ದುಡ್ಡು ಇದು ಒಳಗಡೆನೆ ಬರುತ್ತೆ. ನನ್ಗೆ ಅಷ್ಟು ಬಂದಿದೆ, ಅದು ನಾನು ಶೋರ್. ಅದಕ್ಕೆ ನಂದು ಬಂದಿದೆ. ನೀವು 2.5 ಲಕ್ಷ ಬೇಡ, 2 ಲಕ್ಷ ಇಟ್ಕೊಳ್ಳಿ. 2 ಲಕ್ಷದಲ್ಲಿ 1 ಲಕ್ಷ ಗೊಬ್ಬರ ಹಾಕ್ಸಿದ್ರು ಮತ್ತೆ ವಾಪಸ್ ಗೊಬ್ಬರ ಹಾಕಿದ್ರು ನಿಮ್ಗೆ ಅಡಿಕೆ ಕ್ರಾಪ್ ಈಸಿ ಆಯಿತು. ಹೌದು, ಅಡಿಕೆ ಫ್ರೀ ಆಯಿತು. ನೀವು ಅಡಿಕೆಗೆ ಏನು ಕೆಲಸ ಮಾಡ್ತಾ ಇಲ್ಲ. ಇವಾಗ ಏಲಕ್ಕಿ ಹಾಕಿದ್ದೀವಿ ಅನ್ನೋ ಕಾರಣಕ್ಕೆ ಗುಡಿ ಕ್ಲೀನ್ ಮಾಡ್ತಾ ಇದೀವಿ, ಕಳೆ ತೆಗಿತಾ ಇದೀವಿ, ನೀರು ಕೊಡ್ತಾ ಇದೀವಿ, ಏಲಕ್ಕಿನಲ್ಲಿ ದುಡ್ಡು ಬರ್ತಾ ಇದೆ. ಅದಕ್ಕೋಸ್ಕರ ನಾವು ರೆಡಿ ಮಾಡ್ತಾ ಇದೀವಿ. ಅಡಿಕೆಗೆ ನಾವೇನು ಹಾಕಿಲ್ಲ, ಅಡಿಕೆ ಫ್ರೀಯಾಗಿ ಬರ್ತಾ ಇದೆ. ನಮ್ಮ ತೋಟದಲ್ಲಿ ನೀವು ಅಡಿಕೆ ಬೆಳೆನೂ ನೋಡ್ಬೋದು. ಹೌದು, ಅದಷ್ಟು ನನಗೆ ಫ್ರೀನೇ. ನೀವು 2 ವರ್ಷ ಅಡಿಕೆ ಗಿಡ ದುಡ್ಡು ತಗೊಳೋ ಬದಲು ಇದರಲ್ಲಿ 1 ವರ್ಷ ತಗೊಬೋದು. ಇನ್ನೂ ಸ್ವಲ್ಪ ಗೊಬ್ಬರ ಜಾಸ್ತಿ ಹಾಕಿದ್ರೆ ಮುಂದಿನ ವರ್ಷ ತ್ರಿಬಲ್ ತಗೊಬೋದು. ಖಂಡಿತ. ನನ್ಗೆ ಅವಾಗಲೇ ಹೇಳ್ದಂಗೆ ಇದೇನಿದ್ರು 4ನೇ ವರ್ಷ 5ನೇ ವರ್ಷಕ್ಕೆ ನಿಮ್ಗೆ ಬೆಳೆ ಜಾಸ್ತಿ ಆಗುತ್ತೆ. ಅಂದ್ರೆ ನಿಮ್ಮಲ್ಲಿ ಕಂದುಗಳು, ಅದು ಸಕ್ಕರ್ಸ್ ಅಂತ ಕರೀತಾರೆ ಸೈಂಟಿಫಿಕ್ ಆಗಿ. ಸಕ್ಕರ್ಸ್ಗಳು ನಿಮ್ಗೆ ಎಷ್ಟು ಜಾಸ್ತಿ ಬರುತ್ತೆ ಅಷ್ಟು ನಿಮ್ಗೆ ಈಲ್ಡ್ ಜಾಸ್ತಿ ಆಗುತ್ತೆ. ಈಗ ನಮ್ಮ ಜಾಗದಲ್ಲಿ ನಾವು ಏನು ತೆಗ್ದಿದೀವಲ್ಲ, ಅದು ಅಷ್ಟಾಗಲ್ಲ ಇದ್ದಿದ್ದ ಗಿಡನ ಈ ಸರಿ ಸ್ವಲ್ಪ ಕಂದುಗಳು ತೆಗೆದು ಕೊಟ್ಟಿದ್ದೀವಿ ರೈತರುಗಳಿಗೆ, ಹೊಸ ರೀಪ್ಲಾಂಟಿಂಗ್ ಮಾಡೋಂಥವ್ರಿಗೆ ಕೊಟ್ಟಿದ್ದೀವಿ. ಹಂಗಾಗಿ ಗಿಡ ಸಣ್ಣ ಕಾಣಿಸುತ್ತೆ. ಇದನ್ನ ಕಟ್ ಮಾಡಿ ಬೇರೆಯವ್ರಿಗೆ ಕೊಡ್ಬೋದಾ? ಪ್ಲಾಂಟೇಶನ್ ಕಟ್ ಮಾಡಿದ್ರೆ ಗಿಡ ಅರ್ಧಕ್ಕೆ ತೆಗಿಯಂಗಿಲ್ಲ. ಅದೊಂದು ಪ್ರೋಸೆಸ್ ಬರುತ್ತೆ. ಆ ಪ್ರೋಸೆಸ್ ಪ್ರಕಾರ ಅದೆಲ್ಲ ಬಿಡಿಸಿ ತೆಗೆದು ಕೊಡ್ಬೇಕು. ಅದನ್ನ ಅದು 1 ದಿನ ಇಲ್ಲ 2 ದಿನ ಟೈಮ್ ಇರ್ತದೆ. ತೆಗೆದ್ಮೇಲೆ ಅಷ್ಟೊಳಗಡೆ ರೀಪ್ಲಾಂಟ್ ಮಾಡಬೇಕು. ಮತ್ತೆ ಅಲ್ಲಿ ಚೆನ್ನಾಗಿ ಗ್ರೋತಿಂಗ್ ಬರುತ್ತೆ. ಪ್ಲಸ್ ಅದರಲ್ಲೂ ನಮ್ದು ತೋಟದಲ್ಲಿ ತುಂಬಾ ಗ್ರೋತಿಂಗ್ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ನಾವು ಕೆಮಿಕಲ್ ಯೂಸ್ ಮಾಡಲ್ಲ, ಟೋಟಲಿ ಆರ್ಗ್ಯಾನಿಕ್. ನೀವು ಬೇಕಾದ್ರೆ ನೋಡ್ಬೋದು. ನೀವು ಗೊಬ್ಬರ ಇದೆ, ಫುಲ್ ಕುರಿ ಗೊಬ್ಬರ, ದನಿನ ಗೊಬ್ಬರ, ಕೋಳಿ ಗೊಬ್ಬರ 3ನೂ ಕೊಡ್ತೀವಿ. ಬಟ್ ಒಂದೇ ಸರಿ ಕೊಡಲ್ಲ. ಅದಾದ್ಮೇಲೆ ಇವಾಗ ನೀವು ಅಡಿಕೆ ಗಿಡದಲ್ಲಿ ಬೆಳೆದಿದ್ದೀರಾ ಅಂತರ ಬೆಳೆ ಆಗಿ. ಇದನ್ನ ಇನ್ನು ತುಂಬಾ ಜನಕ್ಕೆ ಡೌಟ್, ತೆಂಗು ಗಿಡದಲ್ಲಿ ಬೆಳಿಬೋದಾ ಅಥವಾ ಖಾಲಿ ಜಮೀನಲ್ಲಿ ಬೆಳಿಬೋದಾ ಅಥವಾ ದಾಳಿಂಬೆ ಏನೋ ಹಾಕಿದೀನಿ ಅದ್ರಲ್ಲಿ ಬೆಳಿಬೋದಾ ಅಂತ ಅದೊಂದು ಡೌಟ್ ಇರುತ್ತೆ. ಸರ್, ಬೆಳಿಬೋದು. ಇದಕ್ಕೇನಂದ್ರೆ ನೀವು ಯಾವ ಕ್ರಾಪಿಗೆ ಜಾಯಿಂಟ್ ಮಾಡಿ ಬೆಳೆದ್ರೂ ಬರುತ್ತೆ, ಬರಲ್ಲ ಅಂತಲ್ಲ. ಬಟ್ ಇದಕ್ಕೆ ನೆರಳು ಬೇಕು, ಮೇಯ್ನು ನೆರಳು ಬೇಕು. ನೀವು ನೆರಳಿಗೆ ನೀವು ಕಾಡು ಬೆಳೆಗಳಿದೆ. ಈಗ ಒನ್ನೆ, ಟೀಕು, ತೇಗದ ಮರಗಳು, ಸರ್ವೆ ಮರಗಳು ಅಂತ ಇಂಥ ಮರಗಳು ಹಾಕಿರ್ತೀವಿ. ಅಂದರೆ ಕಾಡು ಬೆಳೆ. ಅದ್ರ ಮಧ್ಯದಲ್ಲಿ ನೀವು ಒಂದೊಂದು ಲೈನ್ ಮಾಡ್ಕೊಂಡು ಬೆಳಿಬೋದು, ತುಂಬ ಚೆನ್ನಾಗಿ ಬರುತ್ತೆ, ಬರಲ್ಲ ಅಂತಲ್ಲ. ಬಟ್ ಇದ್ರ ಜೊತೆನಲ್ಲಿ ಬಾಳೆ ಬರಲ್ಲ. ಬಾಳೆ ನಾವು ಬನಾನಾ ತಿಂತೀವಲ್ಲ, ಆ ಬಾಳೆ ವೆರೈಟಿ ಬರಲ್ಲ. ಏಕೆ? ಅಂದರೆ ಬಾಳೆ ವೆರೈಟಿ ಬರುತ್ತೆ, ಇದು ಬರಲ್ಲ.
ಇದು ಮತ್ತೆ ಬಾಳೆ ಎರಡು ಒಂದೇ ಜಾತಿಗೆ ಸೇರಿದ್ದು, ಯಾಕಂದ್ರೆ ಒಂದೇ ಫ್ಯಾಮಿಲಿ. ಇದ್ರದ್ದು ಬೇರು ಸಣ್ಣ ಬರುತ್ತೆ, ಇದು ಬೇಗ ವೀಕ್ ಆಗುತ್ತೆ. ಅದ್ರದ್ದು ಬೇರೆ ಸ್ಟ್ರಾಂಗ್ ಇರ್ತದೆ, ಇದಕ್ಕೆ ಹಾಕಿರೋ ಗೊಬ್ಬರನ್ನೆಲ್ಲ ಅದು ತಗೊಳುತ್ತೆ, ಅದು ಸ್ಟ್ರಾಂಗ್ ಆಗುತ್ತೆ. ಹಂಗಾಗಿ ಎರಡೂ ಒಂದೇ ಜಾಗದಲ್ಲಿ ಬರಲ್ಲ. ಓಕೆ. ಇನ್ನು ಬೇರೆ ನೀವು ಯಾವ ಕ್ರಾಪಿಗೆ ಹಾಕಿದ್ರೂ ಬರುತ್ತೆ. ಅಂದ್ರೆ ಈ ಫ್ಯಾಮಿಲಿ ಬಿಟ್ಟು ಬೇರೆ ಫ್ಯಾಮಿಲಿಯಲ್ಲಿ ಯಾವುದು ಕಂಪೇರ್ ಮಾಡಿದ್ರು ಬರುತ್ತೆ. ಇದಕ್ಕೆ ಮೇಜರಾಗಿ ನೆರಳು ಬೇಕು, ಒಂದು 60% ಅಂತೂ ನೆರಳು ಬೇಕೇ ಬೇಕು. ಅದಕ್ಕಿಂತ ಜಾಸ್ತಿ ಆದರೆ ಬರಲ್ಲ. ಔಟ್ಸೈಡಲ್ಲಿ ಓಪನ್ ಫೀಲ್ಡಲ್ಲಿ ಮಾಡಬೇಡಿ, ಓಪನ್ ಫೀಲ್ಡಲ್ಲಿ ಬರಲ್ಲ, ಅದು ಸುಮ್ಮನೆ ಫೇಲ್ ಆಗುತ್ತೆ ಓಪನ್ ಫೀಲ್ಡಲ್ಲಿ. ಇವಾಗ ಏಲಕ್ಕಿನೆಲ್ಲ ನೀವು ತೆಗಿತೀರಾ, ಅದನ್ನ ಯಾವ ರೀತಿ ಶುದ್ಧೀಕರಣ ಮಾಡ್ಬಿಟ್ಟು ನೀವು ಮಾರಾಟ ಮಾಡ್ತೀರಾ? ಸರ್, ಏಲಕ್ಕಿ ಈಗ ತೆಗೆದು ನಾವೆಲ್ಲ ಅದು ಏನು ಬಂದಿರ್ತದೆ ಅದು ನಿಮ್ಗೆ ಟಚ್ ಮಾಡಿದಂಗೆ ಕೈಗೆ ಬಂದ್ಬಿಡ್ತದೆ. ಬಂದಿದ್ರೆ ಒಂದು ವೇಳೆ ಅದು ಬಲ್ತಿಲ್ಲ ಅಂದರೆ ನೀವು ಎಳೆದ್ರೂ ಬರಲ್ಲ. ಅದು ನಾವು ಅದನ್ನು ಅಲ್ಲೇ ಗಿಡದಲ್ಲಿ ಹಾರ್ವೆಸ್ಟ್ ಮಾಡಿಸ್ತೀವಿ. ಹಾರ್ವೆಸ್ಟ್ ಮಾಡಿ ಅದನ್ನೆಲ್ಲ ತೆಗೆದು ನೀಟಾಗಿ ತೊಳಿತೀವಿ ನೀರಲ್ಲಿ. ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬೋದು. ಬಟ್ ಬಿಸಿಲಲ್ಲಿ ಒಣಗಿಸಿದ್ರೆ ಕಾಯಿ ಕಲರ್ ವೈಟ್ ಬರುತ್ತೆ. ಮೇಲ್ಗಡೆದ ಅಥವಾ ಒಳಗಡೆ ಇರೋದು? ಮೇಲ್ಗಡೆ ಸಿಪ್ಪೆ ಏನಿದೆ ಅದು ಬಿಳಿ ಬಣ್ಣಕ್ಕೆ ತಿರುಗ್ಬಿಡ್ತದೆ. ಬಿಳಿ ಬಣ್ಣ ಬಂದ್ರೆ ಇವತ್ತು ಮಾರ್ಕೆಟ್ ಇಲ್ಲ, ಅದಕ್ಕೆ ಹೌದು, ರೇಟ್ ಇಲ್ಲ. ನಿಮ್ಗೆ ಅದು ಏನು ಕಾಯಿಗೆ ಹಸಿರು ಇದೆಯಲ್ವಾ, ಆ ಹಸಿರನ್ನೇ ಉಳ್ಕೋಬೇಕು ಕಾಯಿ ಮೇಲೆ. ಅವಾಗ ನಾವೇನು ಮಾಡ್ಕೊಂಡು ಅದಕ್ಕೆ ಎಲೆಕ್ಟ್ರಿಕ್ ಡ್ರೈಯರ್ ಬರುತ್ತೆ, ಎಲೆಕ್ಟ್ರಿಕ್ ಡ್ರೈಯರಲ್ಲಿ ಹಾಕಿ ಒಣಗಿಸ್ಬೋದು. ಅದು ನಿಮ್ಗೆ 8 ರಿಂದ 10 ಅವರ್ ಇಲ್ಲ 12 ಅವರ್ ಮ್ಯಾಕ್ಸಿಮಮ್ ಅಲ್ಲಿ ಡ್ರೈ ಆಗುತ್ತೆ. ದೊಡ್ಡ ಡ್ರೈಯರ್ಗಳಾದ್ರೆ. ಚಿಕ್ಕದಾದ್ರೆ ಒಂದು 15 ಅವರ್ 20 ಅವರ್ ಟೈಮ್ ಹಿಡಿತದೆ. ಎಲೆಕ್ಟ್ರಿಕ್ ಡ್ರೈಯರಲ್ಲಿ ಹಾಕಿದ್ರೆ ನಿಮಗೆ ಸೇಮ್ ಕಲರ್ ಸೇಮ್ ಕ್ವಾಲಿಟಿ ವಾಪಸ್ ಬರುತ್ತೆ. ಓಕೆ, ಆ ಥರ ಮಾಡ್ಕೊಂಡು ಮಾಡ್ಬೋದು, ಏನು ತೊಂದರೆ ಇಲ್ಲ. ಇವಾಗ ನೀವು ಹಾಕಿದ್ದೀರಲ್ಲ, ಯಾವ ರೀತಿ ಬಂದಿದೆ ಅಂತ ನನಗೆ ತೋರಿಸ್ತೀರಾ? ಸರ್, ಈಗ ನೋಡಿ, ಈಗ ಇದೇನಿದೆ ಅಂದರೆ ಈ ಕಾಯಿಗಳು ಇದು ಬಂದಿಲ್ಲ ಅಂದರೆ ನೀವು ಹಿಂಗೆ ಎಳಿಬೇಕು ನೋಡಿ, ಇದು ಬರಲ್ಲ ಕೆಲವೊಂದು. ನೋಡಿ, ಇದು ಬಂದಿರೋದು ನೀವು ಹಿಂಗೆ ನೋಡಿ, ಇದು ಬರಲ್ಲ, ಇದು ಬಂದಿರಲ್ಲ. ಹಿಂಗೆ ನಿಮ್ಗೆ ತಗಲಾಕೊಳ್ಳುತ್ತೆ. ಕಾಯಿ ಒಂದು ವೇಳೆ ಬಂದಿತ್ತು ಅಂತ ಇಟ್ಕೊಳ್ಳಿ, ಸುಮ್ಮನೆ ಹಿಂಗೆ ಮುರ್ತಿದಂಗೆ ಹಿಂಗೆ ಬರುತ್ತೆ. ಹಿಂಗೆ ಸುಮ್ಮನೆ ಹಿಂಗೆ ಪಿಕ್ ಮಾಡಿದ್ರೆ ಸಾಕು, ಹಿಂಗೆ ಬಂದ್ಬಿಡುತ್ತೆ ಕೈಗೆ. ಆ ಥರದ್ದೆಲ್ಲ ನಿಮಗೆ ಬಂದಿರ್ತದೆ. ನೀವು ಅದನ್ನು ಓಪನ್ ಮಾಡಿನೂ ನೋಡ್ಬೋದು. ನೋಡಿ, ಎಲ್ಲ ಕಲರ್ ಚೇಂಜ್ ಆಗಿದೆ, ಫುಲ್ ಬ್ಲ್ಯಾಕ್ ಬಂದಿರ್ತದೆ ಒಳಗಡೆ. ನೋಡಿ, ಅದು ಬಂದಿಲ್ಲ, ನಿಮ್ಮ ಕೈ ಕೊಟ್ಟನಲ್ಲ, ಅದು ಎಳೆದು. ಈಗ ಮುಟ್ಟಿದ ತಕ್ಷಣ ಯಾವ್ದು ಬರುತ್ತೆ ಅದು ನಿಮಗೆ ಬಂದಿರುತ್ತೆ. ನೋಡಿ, ಇದು ಮುಟ್ಟಿದ ತಕ್ಷಣ ಬಂದಿರೋದು. ನೋಡಿ, ಇದೆಲ್ಲ ಕಲರ್ ಸೇಮ್ ಇರುತ್ತಲ್ಲ ಸರ್. ಅಲ್ಲಿಗಿಂತ ತುಂಬಾ ಟೇಸ್ಟ್ ಬರುತ್ತೆ, ಯಾಕಂದ್ರೆ ಹಸಿನಲ್ಲಿ ತುಂಬಾ ಟೇಸ್ಟ್ ಬರುತ್ತೆ. ಇದು ಸ್ಮೆಲ್ ಸಕ್ಕತ್ತಾಗಿದೆ, ಒಣಗಿರೋದ್ಕಿಂತ ಹಸಿದು ತುಂಬಾ ಸ್ಮೆಲ್ ಇದೆ. ಟೇಸ್ಟ್ ಮಾಡಿನೂ ನೋಡ್ಬೋದು, ಬಾಯಲ್ಲಿ ಹಾಕಿ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಇದು. ಹೌದು, ಸಕ್ಕತ್ತಾಗಿದೆ ಟೇಸ್ಟ್. ಹೌದು, ಒಣಗಿರೋದ್ಕಿಂತ ಹಸಿದು ತುಂಬಾ ಟೇಸ್ಟ್ ಬರುತ್ತೆ ಹಸಿದು. ಅಲ್ಲಿಗಿನ್ ಆ ಥರ ಏನು ಮಲೆನಾಡಲ್ಲಿ ಬರುತ್ತೆ ಅದಕ್ಕಿಂತ ಸ್ವಲ್ಪ ಟೇಸ್ಟ್ ಚೆನ್ನಾಗಿದೆ ಅನ್ಸುತ್ತೆ ಹಸಿದು. ಇದರಲ್ಲೂ ಪರವಾಗಿಲ್ಲ, ಬಟ್ ಈ ಮಲೆನಾಡಲ್ಲಿ ಸಕ್ಸಸ್ ಆಗಿದ್ದೀವಿ ಅಂತ ಹೇಳ್ಬೋದು ಅಷ್ಟೇ ಫೈನಲಿ. ಸರ್, ಇದು 2 ವರ್ಷದ ಗಿಡಗಳು. ಈಗ ನಿಮ್ದ್ರಲ್ಲಿ ಏನು, ಈಗ ನಮ್ಮದ್ರಲ್ಲಿ ಕಾಯಿಗಳು ಏನು ನೋಡ್ತಾ ಇದ್ದೀರಾ, ಇದನ್ನೆಲ್ಲ ನಾವು ಈಗ ಹಾರ್ವೆಸ್ಟ್ ಮಾಡಿದ್ರೆ ಒಣಗಿರೋದು ನಿಮ್ಗೊಂದು ಅರ್ಧ ಕೆಜಿಯಿಂದ ಅರ್ಧ ಕೆಜಿ ಮ್ಯಾಕ್ಸಿಮಮ್ ಸಿಗುತ್ತೆ. ಅರ್ಧ ಕೆಜಿ ಈ ವರ್ಷಕ್ಕೆ. ನೆಕ್ಸ್ಟಿಗೆ ಇದು ಡಬಲ್ ಆಗುತ್ತೆ, 800 ಗ್ರಾಮ್ 900 ಗ್ರಾಮ್ ತನಕ ಹೋಗುತ್ತೆ. ಅಷ್ಟೊತ್ತಿಗೆ ನಮ್ಗೆ ಏನಾಗುತ್ತೆ ಅಂದ್ರೆ ಗಿಡಗಳು ಜಾಸ್ತಿ ಬರುತ್ತೆ. ನೋಡಿ, ಇದೆಲ್ಲ ಹೊಸ ಕಂದುಗಳು. ಇದೆಲ್ಲ 1 ವರ್ಷ ಆಗ್ತಿದಂಗೆ ಮತ್ತೆ ಇದ್ರಲ್ಲಿ ಫ್ಲವರ್ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ, ಇದು ಅಷ್ಟೇ, ಇದೆಲ್ಲ ಹೊಸದು. ಇದರಲ್ಲಿ ಈ ಸರಿ ಫ್ಲವರ್ ಬಂದಿಲ್ಲ, ನೆಕ್ಸ್ಟಿಗೆ ಫ್ಲವರ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ನಿಮ್ಗೆ ಅರ್ಧ ಕೆಜಿ ಈ ಸರಿ ನೀವು ತೆಗಿಬೋದು. ನಮ್ದು ಏನು ಗಿಡ ನೋಡ್ತಾ ಇದ್ರೆ ಇದ್ರೊಳಗಡೆ. ಇವಾಗ ನೀವು ಬರೀ ಏಲಕ್ಕಿಯಿಂದ ದುಡ್ಡು ಮಾಡ್ತಲ್ಲ, ಇದನ್ನ ಕನ್ನ ಮಾರ್ಬಿಟ್ಟು ಬೇರೆ ದುಡ್ಡು ಮಾಡ್ತಾ ಇದ್ದೀರಾ. ಇದು ಒಂದು ಗಿಡದಿಂದ ನಿಮ್ಗೆ ಏನ್, ಇದೊಂದು ಗಿಡ ಇದೆ ಇವಾಗ 2 ವರ್ಷದ್ದು, ಇದರಿಂದ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಇವಾಗ ನೀವು ಕೇಳಿದ್ ಒಳ್ಳೇದಾಯ್ತು. ಈಗ ನಮ್ದು 2 ವರ್ಷದ ಗಿಡಗಳೇನಿದೆ ಅದ್ರಲ್ಲಿ ಈ ಹೊಸ ಕಂದುಗಳೇನಿದೆ ಇದು ಹಾಕಕ್ಕೆ ಸೂಟಬಲ್. ಇದು ಹೊಸ ಕಂದುಗಳು. ಹಳೇದೇನಿದೆ ಅದು ಏಜ್ ಕಂದಲ್ಲಿ ನಮಗೆ ಫ್ಲವರ್ ಬರುತ್ತೆ, ಅದರಲ್ಲಿ ಕಾಯಿ ಬರುತ್ತೆ. ನಾವು ಆಲ್ಮೋಸ್ಟ್ ಈ ಗಿಡದಲ್ಲಿ ಒಂದು ಅರ್ಧ ಕೆಜಿ ನಿಮ್ಗೆ ಕಾಯಿ ಬಂದ್ರು ಇವತ್ತಿನ ಮಾರ್ಕೆಟ್ ರೇಟ್ ನೀವು 2,500 ಅನ್ಕೊಂಡ್ರೆ 1,400 ಅದರಲ್ಲೇ ಬರ್ತದೆ. ಪ್ಲಸ್ ಒಂದು ಗಿಡಕ್ಕೆ ನೀವು ಅವರೇಜ್ ಒಂದು 10 ರಿಂದ 15 ಗಿಡಗಳನ್ನ ತೆಗಿಬೋದು. ಅದಕ್ಕಿಂತ ಜಾಸ್ತಿ ತೆಗೆದ್ರೆ ಏನಾಗುತ್ತೆ, ಮದರ್ ಪ್ಲಾಂಟ್ ಹಾಳಾಗುತ್ತೆ. ಮದರ್ ಪ್ಲಾಂಟ್ ಹಾಳು ಮಾಡ್ಕೊಳ್ಳೋದಂಗೆ ಒಂದು 10 ರಿಂದ 15 ಗಿಡಗಳು ತೆಗಿಬೋದು. ಇವತ್ತಿನ ಮಾರ್ಕೆಟ್ ರೇಟ್ 80 ರೂಪಾಯಿ 85 ರೂಪಾಯಿ ತನಕ ಇದೆ. ಅದ್ರ ಮೇಲೆ ನೀವು ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಂಡು ಅಷ್ಟು ಮಾಡ್ಕೋಬೋದು. ಎಷ್ಟು ಅಡಿಯಿಂದ ಎಷ್ಟು ಅಡಿಗೆ ಇಟ್ಟರೆ ಬೆಟರ್ ಸರ್? ಇದು ನೀವು ಇದನ್ನ ಈ ಕಾಡು ಬೆಳೆಗಳು ದೊಡ್ಡ ಮರಗಳು ಹಾಕ್ತೀವಲ್ಲ, ಈ ಕಾಡು ಮರಗಳು ಅರಣ್ಯ ಕೃಷಿ, ಅದರೊಳಗಡೆ ಯಾರು ನೀವು 10 ಅಡಿ ಮಾಡಿದ್ರೆ ಒಳ್ಳೆಯದು. ಯಾಕಂದ್ರೆ ಅರಣ್ಯ ಕೃಷಿನಲ್ಲಿ ಬೇರುಗಳು ದೊಡ್ಡ ಮರಗಳು ಬೇರೆ ಬರುತ್ತೆ. ಇದಕ್ಕೆ ಫ್ರೀನೆಸ್ ಬೇಕು ಅಂದ್ಬಿಟ್ಟು 10 ಅಡಿ ಮಾಡ್ಕೋಬೋದು. ನೀವು ಅಡಿಕೆನಲ್ಲಿ ಮಾಡೋದಾದ್ರೆ ಅಡಿಕೆ ಏನಿರುತ್ತೆ ಅದ್ರ ಮಧ್ಯದಲ್ಲಿ ಒಂದೊಂದು ಮಾಡ್ಕೊಂಡ್ರೆ ಬೆಟರು. ಅದರಲ್ಲೂ ನಮ್ದು ಅಡಿಕೆದು ಏನು ಮಾಡಿದ್ದೀವಿ ಅಂದರೆ, ಅಡಿಕೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ 4 ಅಡಿಕೆ ಮರಗಳಿಗೆ ಸೆಂಟ್ರಲ್ಲಿ 1 ಮಾಡಿದ್ದೀವಿ. ಓಕೆ, ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿದ್ದೀವಿ. ಯಾಕೆ ಅಂದರೆ ಈ ಥರ ಸೆಂಟ್ರಲ್ಲಿ 1 ಮಾಡಿದಾಗ ಇದೇ ಥರ ಎಲ್ಲ ಅಡಿಕೆ ಮರ ಸುತ್ತ ಒಂದು ಏಲಕ್ಕಿ ಬರುತ್ತೆ. ಅವಾಗ ಅಡಿಕೆ ಮರ ಸೆಂಟ್ರ್ ಆಗುತ್ತೆ. ನಮ್ಗೆ ಅಡಿಕೆ ಹಾರ್ವೆಸ್ಟ್ ಮಾಡೋಕ್ಕೆ ಓಡಾಡೋಕ್ಕೆ ಈಸಿ ಆಗುತ್ತೆ. ಪ್ಲಸ್ ಅಡಿಕೆ ಗರಿಗಳೇನು ಬಿಡ್ತದೆ ಅದು ಏಲಕ್ಕಿಗೆ ಡಿಸ್ಟರ್ಬ್ ಮಾಡಲ್ಲ, ಏಟಾಗಲ್ಲ ಅನ್ನೋದೊಂದು ಕಾರಣ ಇಟ್ಕೊಂಡು ನಾವು ಆ ಥರ ಮಾಡ್ಕೊಂಡಿದ್ದೀವಿ. ಬಟ್ ಬೇರೆಯವ್ರು ಬೇರೆ ಥರ ಮಾಡ್ತಾರೆ, ಅವ್ರದ್ದು ಡಿಸ್ಟೆನ್ಸ್ ಜಾಸ್ತಿ ಇದ್ದರೆ ಅಡಿಕೆದು ಸೆಂಟ್ರಲ್ಲೇ ಮಾಡ್ಬೋದು.
ಡಿಸ್ಟೆನ್ಸ್ ಕಮ್ಮಿ ಇದ್ರೆ ನೀವು 4 ಗಿಡದ ಮಧ್ಯದಲ್ಲಿ ಈ ಥರ ಮಾಡೋದು ಬೆಟರ್. ನಿಮ್ದು ಎಷ್ಟು ಅಡಿ ಇದೆ? ಸರ್ ನಮ್ದು 8x8, 8ಕ್ಕೆ 8 ಅಡಿ. ನಾವು ಸೆಂಟ್ರಲ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇದ್ರ ಗರಿಗಳು ಆಲ್ಮೋಸ್ಟ್ ನಿಮಗೆ 2-3 ವರ್ಷಕ್ಕೆಲ್ಲ ಒಂದು ಏಲಕ್ಕಿ ಗಿಡದ ಬಡ್ಡೆನೇ 3 ಅಡಿ ಬಂದ್ಬಿಡ್ತದೆ ಸರೌಂಡಿಂಗು. ಅವಾಗ ನಿಮ್ಗೆ ಜಾಗ ಉಳಿಯಲ್ಲ. 3 ಅಡಿ ಇದೇ ತಗೋತಾರೆ, ಆ ಕಡೆ 2 ಅಡಿ, ಈ ಕಡೆ 2 ಅಡಿ. ಆ ಗರಿಗಳ ಮೇಲೆ ಬಿದ್ದು ಈ ಮರನ ಹಾಳು ಮಾಡ್ತದೆ, ಏಲಕ್ಕಿನ ಹಾಳು ಮಾಡ್ತದೆ. ಹಂಗಾಗಿ ನಾವೇನು ಮಾಡಿದ್ದೀವಿ ಅಂದರೆ ಸೆಂಟ್ರಲ್ ಮಾಡಿಬಿಟ್ಟಿದ್ದೀವಿ. 4 ಅಡಿ 4.25 ಅಡಿ ಗ್ಯಾಪ್ ಸಿಗುತ್ತೆ ಮರದಿಂದ ಏಲಕ್ಕಿಗೆ. ಗರಿಗಳು ಬಿದ್ರೂ ಅಲ್ಲೇ ಬೀಳ್ತದೆ, ಇದಕ್ಕೇನು ಡಿಸ್ಟರ್ಬ್ ಆಗಲ್ಲ. ಆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸೆಂಟ್ರಲ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬೆಳೆದಿದ್ದೀರಾ, ಒಳ್ಳೇದಾಗಲಿ. ಇದೇ ರೀತಿ ಇನ್ನೂ ಏನೇನೋ ಹೊಸದಾಗಿ ಎಲ್ಲ ಬೆಳೀರಿ, ನಮ್ಮ ರೈತರಿಗೂ ಗೊತ್ತಾಗಲಿ. ಪಾಪ ಎಷ್ಟೋ ಜನ ಓದಿರಲ್ಲ ರೈತರುಗಳು. ರೈತ ಆಗ್ಬೇಕು ಅಂದ್ರೆ ಓದಿರ್ಲೇಬೇಕು ಅಂತ ಏನಿಲ್ಲ. ಅದಕ್ಕೆ ನಮ್ಮ ದೊಡ್ಡವರು ಒಂದು ಗಾದೆ ಹೇಳ್ತಾರೆ, ಕೋಟಿ ವಿದ್ಯೆಗಿನ್ನ ಮೇಟಿ ವಿದ್ಯೆ ಮೇಲು ಅಂತ ಹೇಳ್ತಾರೆ. ಹಂಗಾಗಿ ಇದು ಏನಂದ್ರೆ ನೋಡಿ ಕಲಿಯಂಥದ್ದು. ನೀವು ಬುಕ್ಕಲ್ಲಿ ಎಷ್ಟೇ ಓದ್ರೂ ಅದು ಬರಲ್ಲ, ಇದು ಪ್ರಾಕ್ಟಿಕಲ್, ಇದು ಥಿಯರಿ ಅಲ್ಲ. ಬಟ್ ಎಷ್ಟೋ ಜನ ಓದ್ದಲೇ ಇರೋರ್ದು ಏನು ಅಂದ್ರೆ ಬೇರೆ ಕಡೆ ಹೋಗಿ ಅವರು ಎನ್ಕ್ವೈರಿ ಮಾಡಿ ಬರಕ್ಕಾಗಲ್ಲ. ಸೊ ಇವಾಗೆಲ್ಲ ಮಹಾರಾಷ್ಟ್ರ, ಅವ್ರಿಗೆ ಲ್ಯಾಂಗ್ವೇಜ್ ಗೊತ್ತಿದ್ರೆ ಹೋಗ್ಬೋದು, ಸೊ ಅಲ್ಲೆಲ್ಲ ಹೋಗಕ್ಕಾಗಲ್ಲ. ಸೊ ನೀವು ಒಂದ್ ಸ್ವಲ್ಪ ಎಜುಕೇಟೆಡ್ ಇರೋದ್ರಿಂದ ಬೇರೆ ಕಡೆ ಹೋಗಿ ಆವಿಷ್ಕಾರ ಏನೇನೋ ಮಾಡ್ಕೊಂಡ್ಬಂದು ಇಲ್ಲಿ ಬೆಳೀತಾ ಇದ್ದೀರಾ, ಚೆನ್ನಾಗಿ ಬೆಳೆದಿದ್ದೀರಾ. ಇದನ್ನ ಹೋಗಕ್ ಆಗ್ದಲೇ ಇರೋರಿಗೆ ಸ್ವಲ್ಪ ಮಾಹಿತಿ ಕೊಟ್ಟು ಅವರು ಬೆಳೆಯತಾರ, ನಮ್ಮವರು ಬೆಳೀಲಿ. ಖಂಡಿತ ಅದರಲ್ಲಿ ನನ್ನ ನಂಬರ್ ಇರ್ತದೆ, ಇಲ್ಲಾಂದ್ರೆ ನಮ್ಮ ನರ್ಸಿರೋರು ರಾಜು ನಂಬರ್ ಇರ್ತದೆ. ನೀವು ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಬೆಳೆಯೋದ್ರ ಬಗ್ಗೆ ನಾವೇನು ಅದಕ್ಕೆ ಇದ್ರ ಫೀಸ್ ಅಂತಾಗ್ಲಿ ಇನ್ನೊಂದು ಮತ್ತೊಂದು ಆ ಥರ ಏನೂ ಇರಲ್ಲ. ಬೆಳೆಯೋದೆಲ್ಲ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಹೇಳ್ಕೊಡ್ತೀವಿ. ಯಾವುದೇ ರೈತರುಗಳು ಬರಲಿ, ನಾವು ರೈತರುಗಳಿಗಂತೂ ಖಂಡಿತ ಸಪೋರ್ಟ್ ಮಾಡ್ತೀವಿ. ಬಟ್ ಅವ್ರಿಗೆ ಬೆಳೆಯೋದಕ್ಕೆ ಮನಸ್ಸಿರ್ಬೇಕಷ್ಟೇ. ಹೌದು, ಮನಸ್ಸಿಲ್ಲ ಅಂದರೆ ನಾವು ಏನೇನು ಮಾಡೋಕ್ಕಲ್ಲ. ಇಲ್ಲಿ ನಮ್ಮಲ್ಲೂ ತುಂಬ ಜನ ಬರ್ತಾರೆ, ಸುಮ್ಮನೆ ಫ್ರೀ ಆಗಿದ್ದೀವಿ, ಇವತ್ತು ರಜಾ ಇತ್ತು, ಒಂದು ಒಕೇಶನ್ ಹೋಗಿ ಬರೋಣ, ಒಂದು ಪಿಕ್ನಿಕ್ ಹೋಗಿ ಬರೋಣ, ಆ ಮೈಂಡಲ್ಲಿ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಯಾರು ಜೆನ್ಯೂನ್ ಫಾರ್ಮರ್ ಬರ್ತಾನೆ, ಬೆಳಿಲೇಬೇಕು ಅಂತ ಬರ್ತಾನೆ, ಅವ್ರಿಗೆ ಇಲ್ಲಿವರೆಗೂ ನಾವು ಸಪ್ಲೈ ಮಾಡಿದ್ದೀವಿ. ಅವ್ರಿಗೆ ಡೈಲಿ ನಾವು ಫೋನ್ ಕಾಂಟ್ಯಾಕ್ಟಲ್ಲಿ ಇರ್ತೀವಿ, ಡೈಲಿ ವೀಕ್ಲಿ ಈ ಥರ ಫೋನ್ ಮಾಡ್ತಾರೆ. ಖಂಡಿತ ಅವ್ರು ಯಾವುದೇ ಟೈಮಲ್ಲಿ ಫೋನ್ ಮಾಡಿದ್ರು ಅವರಿಗೆ ರೆಸ್ಪಾಂಡ್ ಮಾಡ್ತೀವಿ. ಅದರಲ್ಲಿ ಏನು ತೊಂದರೆ ಇಲ್ಲ, ಬೆಳಿಬೋದು. ನಮ್ಮ ಸಪೋರ್ಟ್ ಖಂಡಿತ ಇರ್ತದೆ ಅವರಿಗೆ. ಓಕೆ, ನಿಮಗೂ ಒಳ್ಳೇದಾಗಲಿ. ಇದೇ ರೀತಿ ಬೆಳೀತಾ ಇರಿ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಓಕೆ ಸರ್, ಧನ್ಯವಾದ. ರೈತ 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 ಅನ್ನ ಕೊಡುವ ದಾತ ಜೀತ ಜೀತ